ಬರಗಾಲದ ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಅಭಿಯಾನ. ಅಬ್ಜಿತ್ ಬಸವರಾಜ್. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮೂಲತಃ ಹಲಗೂರು ಗ್ರಾಮದವರಾದ ಅಬ್ಜಿತ್ ಬಸವರಾಜ್ ಅವರು ಸದ್ದಿಲ್ಲದೆ ಟ್ಯಾಂಕರ್ ಮೂಲಕ ಮುತ್ತತ್ತಿ ಹಾಗೂ ಬಸವನ ಬೆಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕಾರ್ಯ ಮಾಡುತ್ತಿದ್ದಾರೆ. ಅಬ್ಜಿತ್ ಬಸವರಾಜ್ ಅವರು LLB ಪದವೀಧರರಾಗಿದ್ದಾರೆ ಹಾಗೂ ಕೃಷಿ ಕೂಡ ಮಾಡುತ್ತಾ ಬಂದಿದ್ದಾರೆ. ಇವರು ಕಳೆದೊಂದು ತಿಂಗಳಿನಿಂದ ಅರಣ್ಯ ವ್ಯಾಪ್ತಿಯ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕಾಯಕವನ್ನು ನಡೆಸುತ್ತಾ ಬಂದಿದ್ದಾರೆ. ಈ ಸಂಬಂಧ ಅರಣ್ಯ ಇಲಾಖೆ ಅನುಮತಿಯನ್ನು ಕೂಡ ಪಡೆದಿದ್ದಾರೆ. ಆರಂಭದಲ್ಲಿ ಸ್ವಂತ ಹಣದಿಂದ 6 ಟ್ಯಾಂಕರ್ ನೀರನ್ನು ತುಂಬಿಸಿದ್ದಾರೆ. ಬಳಿಕ ಸ್ನೇಹಿತರು, ಸಾರ್ವಜನಿಕರು ಇವರೊಂದಿಗೆ ಕೈಜೋಡಿಸಿ 1 ತಿಂಗಳಿಗೆ 30ಕ್ಕೂ ಹೆಚ್ಚು ಟ್ಯಾಂಕರ್ ನೀರು ಪೂರೈಕೆ ಮಾಡಿದ್ದಾರೆ. ಒಂದು ನೀರಿನ ಟ್ಯಾಂಕರ್ನ ಬೆಲೆ 1,000 ರೂಪಾಯಿಯಿಂದ 1,500 ರೂಪಾಯಿ ಆದರೂ ಸಹ ಈ ಬರಗಾಲದ ಸುಡುವ ಬಿಸಿಲಿನಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರದು ಎಂದು ಈ ರೀತಿ ಕಾಯಕವನ್ನು ಆರಂಭಿಸಿದ್ದೇವೆ ಎಂದರು. ಇದುವರೆಗೂ ಅನೇಕ ಕಾಡು ಪ್ರಾಣಿಗಳು, ಮುಖ್ಯವಾಗಿ ಜಿಂಕೆ, ಕರಡಿ, ಸಾರಂಗ, ಆನೆ, ನರಿ, ಕಾಡು ಹಂದಿಗಳು ಬಂದು ನೀರು ಕುಡಿದು ಹೋಗಿವೆ. ಇದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿ ಕ್ಯಾಮೆರಾವಾದ ಮೂಲಕ ಪರೀಕ್ಷೆ ಮಾಡುವ ಮೂಲಕ ತಿಳಿಸಿದ್ದಾರೆ ಎಂದು ಹೇಳಿದರು. ಈ ಕಾಯಕವನ್ನು ಬೇಸಿಗೆ ಮುಗಿಯುವವರೆಗೂ ಇನ್ನೂ ಬಹುದೊಡ್ಡ ಮಟ್ಟದಲ್ಲಿ ಈ ಅಭಿಯಾನ ಮುಂದುವರಿಸುತ್ತೇವೆ. ತುಂಬಾ ಖುಷಿ, ಆತ್ಮ ತೃಪ್ತಿ ಇದೆ ಎಂದು ಅಬ್ಜಿತ್ ಬಸವರಾಜ್ ತಿಳಿಸಿದರು. ನಾನು ಕಾರ್ಯ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದಿದ್ರೆ ಅದಕ್ಕೆ ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು. ಯಾಕೆಂದರೆ ನಮ್ಮ ಭಾಗದಾಗಿರ್ತಕ್ಕಂಥದ್ದು ರಿಸರ್ವ್ ಫಾರೆಸ್ಟ್ ಅಂದರೆ ಮೀಸಲು ಅರಣ್ಯ, ಅಂದರೆ ಸಂರಕ್ಷಿತ ಮೀಸಲು ಅರಣ್ಯ. ಸೊ ಅದಕ್ಕೆ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ನನಗೂ ಸಹ ಇಲ್ಲ. ಆದರೆ ಅರಣ್ಯ ಇಲಾಖೆಯವರ ಪರ್ಮಿಷನ್ ತೊಗೊಂಡು ಟ್ಯಾಂಕರ್ ಜೊತೆ ಹೋಗಿ, ಸೊ ಅರಣ್ಯ ಇಲಾಖೆ ರವಿಬುರ್ದಿ ಸರ್ ಆಗಿರ್ಬೋದು, ಸಿದ್ದರಾಮು ಸರ್ ಆಗಿರ್ಬೋದು, ಮತ್ತು ಮೌನೇಶ್ವರ್ ಆಗಿರ್ಬೋದು, ಅನೇಕ ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಮ್ಮ ಜೊತೆಯಾಗಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಅವರೇ ಇದಕ್ಕೆ ಮುಖ್ಯ, ಯಾಕೆಂದ್ರೆ ನೋಡಬೇಕಂದ್ರೆ ಅವ್ರ ಕಾರಣ. ಸೊ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ, ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ.